ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವೆಕ್ಟರ್ ಅನಾಲಿಸಿಸ್ ಇನ್ ಫೀಲ್ಡ್ ಥಿಯರಿ ಈ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಬೇಸಿಕ್ಸನ್ನ ಸ್ಟಾರ್ಟ್ ಮಾಡಿ ವೆಕ್ಟರ್ಸ್ ಅಂದ್ರೇನು, ಸೊ ಸ್ಕೇಲಾರ್ ಅಂದ್ರೇನು, ವೆಕ್ಟರ್ ಅಂದ್ರೇನು, ವೆಕ್ಟರ್ ಫೀಲ್ಡ್ಸ್ ಅಂದ್ರೇನು, ದೆನ್ ವೆಕ್ಟರ್ ಫೀಲ್ಡ್ಸ್ನಲ್ಲಿ ವೆಕ್ಟರ್ ಯಾವ ರೀತಿ ನಾವು ಅಪ್ಲಿಕೇಶನ್ಸ್ನ ನೋಡ್ಬೋದು, ನಮ್ಮ ರಿಯಲ್ ಲೈಫಲ್ಲಿ ಈ ವೆಕ್ಟರ್ಸು ಮತ್ತು ಸ್ಕೇಲರ್ಸ್ನ ಎಲ್ಲೆಲ್ಲಿ ನೋಡ್ತೀವಿ, ನಾವು ಎಲ್ಲೆಲ್ಲಿ ಉಪಯೋಗಿಸ್ಬೋದು. ಇನ್ಫ್ಯಾಕ್ಟ್ ಡೇ ಟು ಡೇ ಲೈಫಲ್ಲಿ ನಾವು ಪ್ರತಿಯೊಂದನ್ನು ನೋಡೋದೆಲ್ಲ ಎಷ್ಟೋ ಕಡೆ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ಸ್ ನೋಡ್ತಾ ಇರ್ತೀವಿ. ಅದನ್ನು ಒಂದು ಬ್ರೀಫಾಗಿ ಡಿಸ್ಕಸ್ ಮಾಡಿ ವೆಕ್ಟರ್ ಅಲ್ಜಿಬ್ರಾ, ಸೊ ಯಾವ್ಯಾವ ರೀತಿ ಬರುತ್ತೆ, ಒಂದು ಬೇಸಿಕ್ ವೆಕ್ಟರ್ ಅಡಿಷನ್ಸ್ ಅಲ್ಲಿ ತನಕ ನೋಡಿ ಇವತ್ತಿನ ಕ್ಲಾಸನ್ನು ಸ್ಟಾಪ್ ಮಾಡೋಣ. ಸೊ ಈಗ ವೆಕ್ಟರ್ ಅನಾಲಿಸಿಸ್ ಅಂತಂದರೆ ಬೇಸಿಕಲಿ ವೆಕ್ಟರ್ ಅನಾಲಿಸಿಸ್ಗೆ ಹೋಗೋದಕ್ಕೆ ಮುಂಚೆ ಸೊ ಸ್ಕೇಲಾರ್ ಮತ್ತು ವೆಕ್ಟರ್ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ ಸ್ಕೇಲಾರ್, ಇನ್ನೊಂದು ವೆಕ್ಟರ್. ಸೊ ಸ್ಕೇಲಾರ್ ಅಂದರೆ ಏನು ಡೆಫಿನೇಷನ್ ಹೇಳುತ್ತೆ ಅಂತಂದರೆ ಬುಕ್ಕು, ಯಾವುದೇ ಒಂದು ಕ್ವಾಂಟಿಟಿ, ಸೊ ಅದಕ್ಕೆ ಯಾವುದಕ್ಕೆ ಡೈರೆಕ್ಷನ್ ಇರುತ್ತೆ, ಸೊ ಎ ಕ್ವಾಂಟಿಟಿ ವಿಚ್ ಹ್ಯಾಸ್ ಎ ಡೈರೆಕ್ಷನ್ ಆಲ್ಸೋ ಈಸ್ ಕಾಲ್ಡ್ ಎ ವೆಕ್ಟರ್. ಸೊ ವೆಕ್ಟರಲ್ಲಿ ಒಂದು ಕ್ವಾಂಟಿಟಿ ಇರುತ್ತೆ. ಆ ಕ್ವಾಂಟಿಟಿ ಅಂತಂದಮೇಲೆ ಬೇಸಿಕಲಿ ಇಟ್ ಈಸ್ ಅ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಯಾವ ಆ ಕ್ವಾಂಟಿಟಿಗೆ, ಮ್ಯಾಗ್ನಿಟ್ಯೂಡ್ ಏನಿದೆಯೋ ಆ ಕ್ವಾಂಟಿಟಿಗೆ ಒಂದು ಡೈರೆಕ್ಷನ್ ಕೂಡ ಒಂದು ಅಸೋಸಿಯೇಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಎ ವೆಕ್ಟರ್. ಸೊ ಸ್ಕೇಲಾರ್ ಅಂದ್ರೆ ಏನು ಆಗಿದ್ರೆ, ಎ ಕ್ವಾಂಟಿಟಿ ವಿಚ್ ಡಸಂಟ್ ಹ್ಯಾವ್ ಎನಿ ಡೈರೆಕ್ಷನ್, ಸೊ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಅಥವಾ ಯಾವುದೇ ಡೈರೆಕ್ಷನ್ ಎಲ್ಲಿಂದನೇ ನಾವು ಅದನ್ನು ಮೆಜರ್ ಮಾಡಿದ್ರೂ ಕೂಡ ದ ಕ್ವಾಂಟಿಟಿ ಈಸ್ ಸೇಮ್ ಆ್ಯಂಡ್ ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಡೈರೆಕ್ಷನ್. ಸೊ ಅದನ್ನು ಸ್ಕೇಲಾರ್ ಅಂತ ನಾವು ಕರಿಬೋದು. ಸೊ ಇಲ್ಲಿ ನಮ್ಮ ಡೇ ಟು ಡೇ ಉದಾಹರಣೆಯಲ್ಲಿ ನಾವು ನೋಡೋಣ ಸ್ಕೇಲಾರ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಈ ಒಂದು ರೂಮ್ ಇದೆ, ಅಥವಾ ರೂಮ್ ಬೇಡ, ಓಕೆ, ಒಂದು ಥರ್ಮಾಮೀಟ್ರ್ ಇದೆ. ಥರ್ಮಾಮೀಟ್ರನ್ನ ನಾನು ಜಸ್ಟ್ ನನ್ನ ಬಾಡಿಗೆ ನಾನು ಟೆಂಪ್ರೇಚರ್ನ ಮೆಜರ್ ಮಾಡಿದ್ರೆ ಇಟ್ ಶೋಸ್ ಎ ಕ್ವಾಂಟಿಟಿ. ಸೊ ಇಟ್ ಡಸಂಟ್ ಮ್ಯಾಟರ್, ಅಂದರೆ ಡೈರೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಈ ಒಂದು ಟೆಂಪ್ರೇಚರ್ಗೆ ಇಲ್ಲ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೀವು ಮನೆಯಲ್ಲಿ ಕಾಫಿ ತೊಗೊಂಬರ್ತೀರ. ಸೊ ನೀವು ಆ ಕಾಫಿ ಕಪ್ಪನ್ನು ನೀವು ಟೇಬಲ್ ಮೇಲೆ ಇಟ್ರಿ ಅಂತಂದರೆ ಅದರೊಳಗಡೆ ಇರೋವಂಥ ಕಾಫಿ ಎಷ್ಟಿದೆ, ದ ಮಾಸ್ ಆಫ್ ದಟ್ ಕಾಫಿ ಈಸ್ ಕಾನ್ಸ್ಟೆಂಟ್. ನೀವು ಯಾವ ಡೈರೆಕ್ಷನಿಂದನಾದರೂ ನೀವು ಮೆಷರ್ ಮಾಡಿ, ಆ ಮಾಸ್ ಆಫ್ ದಟ್ ಕಾಫಿ ರಿಮೈನ್ಸ್ ಕಾನ್ಸ್ಟೆಂಟ್. ನೀವು ನಿಮ್ಮ ಟೇಬಲ್ ಮೇಲೆ ಇಟ್ಟಿರೋವಂಥ ಕಾಫಿದು. ಹೌವರ್ ನೀವು ಅದೇ ಕಾಫಿ ಕಪ್ಪನ್ನು ನೀವು ಪುಷ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಸೊ ಪುಷ್ ಮಾಡಿದಾಗ ನಾವು ಆ ಕಾಫಿ ಕಪ್ಪು ಹೇಗೆ ಪುಷ್ ಮಾಡಿದ್ರಿ, ಯಾವ ಡೈರೆಕ್ಷನಲ್ಲಿ ಆ ಫೋರ್ಸನ್ನು ನೀವು ಹಾಕಿ ಪುಷ್ ಮಾಡಿದ್ರಿ, ಸೊ ಇದೆಲ್ಲನೂ ಕೂಡ, ಆ್ಯಂಡ್ ಎಷ್ಟು ಫೋರ್ಸ್ನ ಹಾಕಿ ಪುಷ್ ಮಾಡಿದ್ರಿ. ಸೊ ದಿಸ್ ಬಿಕಮ್ಸ್ ಅ ವೆಕ್ಟರ್. ಅಂದರೆ ಇಲ್ಲಿ ಎಷ್ಟು, ಒಂದು ಕಾಫಿ ಕಪ್ ತೊಗೊಂಡ್ರೆ ಆ ಕಾಫಿದು ಮಾಸ್ ರಿಮೈನ್ಸ್ ದ ಸೇಮ್. ಸೊ ದಟ್ ಈಸ್ ಅ ಸ್ಕೇಲಾರ್. ಹವರ್ ಪುಷಿಂಗ್ ಎ ಕಾಫಿ ಕಪ್ ವಿತ್ ಎ ಫೋರ್ಸ್ ಇನ್ ಸಮ್ ಡೈರೆಕ್ಷನ್, ಫ್ರಂಟ್ ಪುಷ್ ಮಾಡಿದ್ರ ಅಥವಾ ಎಳ್ಕೊಂಡ್ರ, ಸೊ ಯಾವ ಫೋರ್ಸಲ್ಲಿ ಎಳ್ಕೊಂಡ್ರಿ, ಹೇಗೆ ಎಳ್ಕೊಂಡ್ರಿ, ಯಾವ ಡೈರೆಕ್ಷನ್ಗೆ ಎಳ್ಕೊಂಡ್ರಿ, ಸೊ ದಿಸ್ ಬಿಕಮ್ಸ್ ಎ ಕ್ವಾಂಟಿಟಿ ವಿತ್ ಎ ಡೈರೆಕ್ಷನ್. ಸೊ ದಿಸ್ ಇಸ್ ಅ ವೆಕ್ಟರ್. ಸೊ ಬೇಸಿಕಲಿ ಸ್ಕೇಲಾರ್ ಅಂತಂದರೆ ದಟ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಡೈರೆಕ್ಷನ್, ಅಥವಾ ಇಫ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಡೈರೆಕ್ಷನ್, ವಿಚ್ ಹ್ಯಾಸ್ ಓನ್ಲಿ ಕ್ವಾಂಟಿಟಿ, ಅದನ್ನು ನಾವು ಸ್ಕೇಲಾರ್ ಅಂತ ಕರಿತೀವಿ. ಯಾವುದಕ್ಕೆ ಒಂದು ಕ್ವಾಂಟಿಟಿ ಅಥವಾ ಮ್ಯಾಗ್ನಿಟ್ಯೂಡ್ ಜೊತೆಗೆ ಒಂದು ಡೈರೆಕ್ಷನ್ ವೆಕ್ಟರ್ ಅಸೋಸಿಯೇಟ್ ಆಗಿರುತ್ತೋ ಅದನ್ನು ನಾವು ವೆಕ್ಟರ್ ಅಂತ ಕರಿತೀವಿ. ಸೊ ಡೈರೆಕ್ಷನ್ ಇರೋದನ್ನು ಕೂಡ ವೆಕ್ಟರ್. ಸೊ ಫಾರ್ ಎಕ್ಸಾಂಪಲ್, ನೀವೊಂದು ಕಾರ್ನ ತೊಗೊಂಡು ನೀವು ಒಂದು ಮೈಸೂರು ಟು ಬ್ಯಾಂಗ್ಳೂರು ಹೋಗ್ತಿದ್ದೀರಾ ಅಂತಂದರೆ, ಸೊ ದ ಡಿಸ್ಟೆನ್ಸ್ ಕವರ್ಡ್ ಈಸ್ ಜಸ್ಟ್ ಎ ಕ್ವಾಂಟಿಟಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀರಾ, ನೀವು ಹೇಗೆ ಹೋದ್ರಿ, ನೀವು ಯಾವುದೇ ಡೈರೆಕ್ಷನಲ್ಲಾದರೂ ಹೋಗಿ, ಹೇಗಾದರೂ ಹೋಗಿ, ಡಿಸ್ಟೆನ್ಸ್ ಕವರ್ಡ್ ಈಸ್ ಜಸ್ಟ್ ಎ ನಂಬರ್. ಆ ಡಿಸ್ಟೆನ್ಸ್ ನಂಬರ್ ಏನಿದೆಯಲ್ಲ, ಎಷ್ಟು ಕಿಲೋಮೀಟ್ರ್ ಆಯಿತು ಅಂತಂದರೆ ಇಷ್ಟು ಕಿಲೋಮೀಟ್ರ್ ಆಯಿತು ಅಂತ. ಬಟ್ ನೀವು ಕಾರ್ನಲ್ಲಿ ನೀವು ಎಷ್ಟು ಸ್ಪೀಡ್ನಲ್ಲಿ ಹೋದ್ರಿ ಅನ್ನೋದನ್ನು ನೀವು ಮೆಷರ್ ಮಾಡಿದಾಗ
ಯಾವ ಡೈರೆಕ್ಷನಲ್ಲಿ ಹೋದ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ, ಹೇಗೆ ಹೋದ್ರಿ, ಇದನ್ನೆಲ್ಲ ಕೇಳಿದಾಗ ಆ ಒಂದು ಡೈರೆಕ್ಷನನ್ನು ಕೂಡ ನಾವು ನೋಡ್ತೀವಿ, ಯಾವ ಕಡೆಯಿಂದ ಯಾವ ಕಡೆಗೆ ಹೋಗಿದ್ದೀವಿ. ಸೊ ಮೈಸೂರಿಂದ ಬ್ಯಾಂಗ್ಳೂರಿಗೆ ನಾವು ಥ್ರೂ ಮಂಡ್ಯ ಹೋಗಿದ್ದೀವ, ಅಥವಾ ಥ್ರೂ ಮದ್ದೂರು ಹೋಗಿದ್ದೀವ, ಅಥವಾ ಬೇರೆ ಯಾವುದಾದ್ರು ಕನಕಪುರ ರೋಡ್ ಮುಖಾಂತರ ಹೋಗಿದ್ದೀವ. ಈ ಒಂದು ಡಿಫ್ರೆಂಟ್ ವೇನಲ್ಲಿ ಹೋದಾಗ ದಟ್ ವಿಲ್ ಆ್ಯಡ್ ಟು ದಿ ಡೈರೆಕ್ಷನ್. ಸೊ ಯಾವ ಡೈರೆಕ್ಷನ್ ಮುಖಾಂತರ ನೀವು ಹೋಗ್ತಾ ಇದ್ದೀರಾ, ಸೊ ದಟ್ ಈಸ್ ಅ ವೆಕ್ಟರ್. ಡಿಸ್ಟೆನ್ಸ್ ಅಲೋನ್ ಈಸ್ ಜಸ್ಟ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಸೊ ಈಗ ಸ್ಕೇಲಾರ್ ಮತ್ತು ವೆಕ್ಟರ್ ಬಗ್ಗೆ ತಿಳ್ಕೊಂಡ್ವಿ ನಾವು, ಡೆಫಿನೇಷನ್ಸ್ ಬಗ್ಗೆ. ನಾವು ವಿಲ್ ಫರ್ದರ್ ಮೂವ್ ಟುವರ್ಡ್ಸ್ ದಿ ಫೀಲ್ಡ್. ಅಂದರೆ ಫ್ರಮ್ ದಿ ಫೀಲ್ಡ್ ಪರ್ಸ್ಪೆಕ್ಟಿವ್ ಈ ಸ್ಕೇಲಾರ್ ಫೀಲ್ಡ್ ಅಂದರೆ ಏನು, ವೆಕ್ಟರ್ ಫೀಲ್ಡ್ ಅಂದರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಫೀಲ್ಡ್ ಅಂದರೆ ಬೇಸಿಕಲಿ ಯಾವುದನ್ನು ಓವರ್ ಎ ರೀಜನ್ ನಾವು ಮೆಷರ್ ಮಾಡ್ತೀವೋ, ಅಥವಾ ಓವರ್ ಎ ರೀಜನ್ ಒಂದು ಫೆನಾಮಿನನ್ನು ನಾವು ಅಬ್ಸರ್ವ್ ಮಾಡ್ತೀವೋ, ಓವರ್ ಎ ರೀಜನ್ ಒಂದು ಫಂಕ್ಷನನ್ನು ನಾವು ಡಿಫೈನ್ ಮಾಡ್ತೀವೋ, ದಟ್ ಈಸ್ ಕಾಲ್ಡ್ ಎ ಫೀಲ್ಡ್. ಸೊ ಬೇಸಿಕಲಿ ಇಲ್ಲಿ ಒಂದು ಟಂಬ್ಲರ್ ತೊಗೊಳ್ಳೋಣ, ಆ ಟಂಬ್ಲರಲ್ಲಿ ನೀರು ಹಾಕೋಣ, ನೀರನ್ನು ಹಾಕಿ ಇಟ್ಟು ಅದು ಸೆಟಲ್ ಆಗಕ್ಕೆ ಬಿಡೋಣ. ಆ ಟಂಬ್ಲರಲ್ಲಿರೋವಂಥ ನೀರಲ್ಲಿ ನಾನು ಎಲ್ಲೇ ಥರ್ಮಾಮೀಟ್ರ್ ಹಿಡಿದ್ರೂ ಕೂಡ ಇಟ್ ಶೋಸ್ ಮೀ ದಿ ಸೇಮ್ ಟೆಂಪ್ರೇಚರ್, ಕರೆಕ್ಟಾ? ಸೊ ನಾನು ಈ ಒಂದು ಇಲ್ಲಾದರೂ ಹಿಡಿಬೋದು, ಅಥವಾ ಇಲ್ಲಾದರೂ ಹಿಡಿಬೋದು, ಯಾವ ಡೆಪ್ತಲ್ಲಿ ಬೇಕಿದ್ರೂ ಹಿಡಿಬೋದು, ಅಥವಾ ಯಾವ ಹೈಟಲ್ಲಿ ಬೇಕಿದ್ರೂ ಹಿಡಿಬೋದು. ಸೊ ಈ ಟಂಬ್ಲರಲ್ಲಿ ಇರೋವಂಥ ನೀರು ರೂಮ್ ಟೆಂಪ್ರೇಚರಲ್ಲಿದೆ ಅಂತಂದಮೇಲೆ ಎನಿವೇರ್ ಐ ಪುಟ್ ಮೈ ಥರ್ಮಾಮೀಟರ್ ಇಟ್ ಶೋಸ್ ದಿ ಸೇಮ್ ಟೆಂಪ್ರೇಚರ್. ಸೊ ದಿಸ್ temperature is what? It is a scalar value. It is not dependent on the direction basically. So ಇದು ಓವರ್ ದಿಸ್ ರೀಜನ್, ಅಂದರೆ ಈ ಟಂಬ್ಲರಲ್ಲಿ ಇರೋವಂಥ ನೀರು ಈ ರೀಜನಲ್ಲಿ ಎಲ್ಲೇ ಹಿಡಿದ್ರು ಇಟ್ ಈಸ್ ದ ಸೇಮ್ ಸ್ಕೇಲಾರ್ ವ್ಯಾಲ್ಯೂ. ಸೊ ಇದನ್ನು ಸ್ಕೇಲಾರ್ ಫೀಲ್ಡ್ ಅಂತ ಕರೀತಾರೆ, ಟೆಂಪ್ರೇಚರ್ ಸ್ಕೇಲಾರ್ ಫೀಲ್ಡ್. ಸೊ ಇಲ್ಲಿ ಎಲ್ಲೇ ನಾನು ಟೆಂಪ್ರೇಚರ್ನ ಮೆಷರ್ ಮಾಡಿದ್ರು ಕೂಡ ದ ಟೆಂಪ್ರೇಚರ್ ರಿಮೈನ್ಸ್ ಕನ್ಸಿಸ್ಟೆಂಟ್. ಅಥವಾ ಈ ಫೀಲ್ಡಲ್ಲಿ ಐ ಕ್ಯಾನ್ ಡಿಫೈನ್ ಎ ಫಂಕ್ಷನ್ ಸೇಯಿಂಗ್ ದಟ್ ಈ ಒಂದು ಸ್ಪೇಸಲ್ಲಿ, ಈ ಒಂದು ಫೀಲ್ಡಲ್ಲಿ ನನಗೆ ಟೆಂಪ್ರೇಚರ್ ವಿಲ್ ರಿಮೈನ್ ದ ಸೇಮ್. ಸೊ ಇಟ್ ಈಸ್ ಎ ಸ್ಕೇಲಾರ್ ಫೀಲ್ಡ್ ಅಂತ ಕರಿತೀವಿ. ಸೊ ಈಗ ವೆಕ್ಟರ್ ಫೀಲ್ಡ್ ಅಂತಂದರೆ ಏನು ಹಾಗಿದ್ರೆ? ಸೊ ವೆಕ್ಟರ್ ಫೀಲ್ಡ್ ಅಂದರೂ ಸೇಮ್, ಏನಂದರೆ ಓವರ್ ಎ ರೀಜನ್ ಆ ವೆಕ್ಟರ್ ಅಥವಾ ಆ ಒಂದು ಡೈರೆಕ್ಷನ್ ಆಫ್ ದಿ ಫೀಲ್ಡ್ ಯಾವ ರೀತಿ ಹಬ್ಬಿದೆ ಅಂತ ಅಂದ್ಬಿಟ್ಟು, ಅಲಾಂಗ್ ವಿತ್ ದಿ ಡೈರೆಕ್ಷನ್. ಅಂದರೆ ಮ್ಯಾಗ್ನಿಟ್ಯೂಡ್ ಒಂದೇ ಅಲ್ಲ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಇದೆ. ಈಗ ಇಲ್ಲೇನು ಹೇಳ್ತಿದ್ವಿ, ಈ ಒಂದು ಪೋರ್ಷನ್ ಆಫ್ ದಿ ಏರಿಯಾದಲ್ಲಿ ನನಗೆ ಎಲ್ಲೇ ಹೋದರೂ ಈ ಟೆಂಪ್ರೇಚರ್ ಇದೆ, ಇಟ್ ಈಸ್ ದಿ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ಐ ಆಮ್ ಡಿಫೈನಿಂಗ್ ಓವರ್ ಎ ರೀಜನ್, ಐ ಆಮ್ ಡಿಫೈನಿಂಗ್ ದಟ್ ದಿಸ್ ಈಸ್ ದಿ ಸ್ಕೇಲಾರ್ ವ್ಯಾಲ್ಯೂ ಆ್ಯಂಡ್ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಅಂದ್ಬಿಟ್ಟು ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ವೆಕ್ಟರ್ ಫೀಲ್ಡ್ನ ತೊಗೊಂಡ್ರೆ ಓವರ್ ಎ ರೀಜನ್ ದಿಸ್ ಈಸ್ ದಿ ವೆಕ್ಟರ್ ಫೀಲ್ಡ್. ಅಂದರೆ ಇದು ಒಂದು ಕ್ವಾಂಟಿಟಿ ಆ್ಯಂಡ್ ದಟ್ ಕ್ವಾಂಟಿಟಿ ಈಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂತ ಅಂದ್ಬಿಟ್ಟು ನಾನು ಒಂದು ಓವರ್ ಎ ರೀಜನ್ ನಾನು ಡಿಫೈನ್ ಮಾಡ್ಬೋದು. ಸೊ ಉದಾಹರಣೆಗೆ ನಾವು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಒಂದು ಬಾರ್ ಮ್ಯಾಗ್ನೆಟ್ ತೊಗೊಳ್ಳೋಣ. ಸೊ ಒಂದು ಬಾರ್ ಮ್ಯಾಗ್ನೆಟ್ನ ತೊಗೊಂಡು ಅದರ ಮೇಲೆ ಒಂದು ಪೇಪರ್ನ ಹಾಕಿ ಐರನ್ ಫೈಲಿಂಗ್ಸ್ನ ಹಾಕ್ಬಿಟ್ಟು ಟ್ಯಾಪ್ ಮಾಡಿದ್ರೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಸೇ ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್ ಅಂತ ಇಟ್ಕೊಳ್ಳೋಣ, ಇದ್ರ ಸುತ್ತಲೂ ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗಿರುತ್ತೋ, ಈ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ ಇದನ್ನು ಐ ಕ್ಯಾನ್ ಡಿಫೈನ್. ಇದ್ರ ಮೇಲೆ ಇರೋವಂಥ ಒಂದು ಸ್ಮಾಲ್ ಏರಿಯಾನ ತೊಗೊಂಡ್ರೆ ಈ ಪಾಯಿಂಟಲ್ಲಿ ನಾನು ಡಿಫೈನ್ ಮಾಡ್ಬೋದು, ಈ ಜಾಗದಲ್ಲಿ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಆ್ಯಂಡ್ ಇದರಲ್ಲಿ ಇದು ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಹೀಗೆ ಅಂತ ಅಂದ್ಬಿಟ್ಟು. ಅಂದರೆ ಓವರ್ ಎ ರೀಜನ್ ಐ ಕ್ಯಾನ್ ಡಿಫೈನ್ ವಾಟ್ ಈಸ್ ದಿ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಐ ಕ್ಯಾನ್ ಡಿಫೈನ್ ಎ ಫಂಕ್ಷನ್ ಓವರ್ ದಿಸ್ ಫೀಲ್ಡ್, ಅದು ಓವರ್ ದಿಸ್ ಏರಿಯಾ, ಓವರ್ ಎ ರೀಜನ್. ಸೊ ಅದನ್ನು ನಾವು ವೆಕ್ಟರ್ ಫೀಲ್ಡ್ ಅಂತ ಕರಿತೀವಿ. ಸೊ ದಿಸ್ ಏರಿಯಾ ಇಸ್ ಕಾಲ್ಡ್ ದಿ ವೆಕ್ಟರ್ ಫೀಲ್ಡ್.
ಸೊ ಇದು ಬೇಸಿಕಲಿ ಸ್ಕೇಲಾರ್ ಫೀಲ್ಡ್ ಮತ್ತು ವೆಕ್ಟರ್ ಫೀಲ್ಡ್ದು ಒಂದು ಎಕ್ಸಾಂಪಲ್ ಆಯಿತು. ಇದೇ ರೀತಿ ಸಾಕಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಗ್ರಾವಿಟೇಷನಲ್ ಫೀಲ್ಡನ್ನು ತೊಗೊಂಡು ನಾವು ಒಂದು ಡಿಫರೆಂಟ್ ರೀಜನ್ಸಲ್ಲಿ, ಸೊ ಈಕ್ವೇಟರಲ್ಲಿ ಯಾವ ರೀತಿ ಇರುತ್ತೆ, ಆ್ಯಂಡ್ ಆರ್ಟಿಕ್ ಸರ್ಕಲ್ಸ್ ಆ್ಯಂಡ್ ಅಂಟಾರ್ಟಿಕ್ ಸರ್ಕಲ್ಸಲ್ಲಿ ಯಾವ ರೀತಿ ಇರುತ್ತೆ, ಸೊ ಈ ರೀತಿ ಎಲ್ಲ ನಾವು ಡಿಫೈನ್ ಮಾಡ್ಕೊಳ್ತಾ ಬರ್ಬೋದು. ಸೊ ಇದು ಫೀಲ್ಡ್ಸ್ ಮೇಲೆ ಆಯಿತು. ಸೊ ಈ ಫೀಲ್ಡ್ಸ್ ಸ್ಕೇಲಾರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ನ ನಾವು ಡಿಫೈನ್ ಮಾಡೋದಿದೆಯಲ್ಲ, ಇದನ್ನು ನಾವು ಸ್ಕೇಲಾರ್ಸ್ನ ಒಂದು ನಾರ್ಮಲ್ ಆಗಿ ಒಂದು ಲೆಟರಿಂದ ನಾವು ಡಿಫೈನ್ ಮಾಡ್ತೀವಿ. ಸೇ ಎ ಅಥವಾ ಬಿ ಅಥವಾ ಸಿ ಅಂತ ಅಂದ್ಬಿಟ್ಟು ಒಂದು ಸ್ಕೇಲಾರ್ ಕ್ವಾಂಟಿಟಿ ಅಥವಾ ಒಂದು ಸ್ಕೇಲಾರ್ ಒಂದು ಫೀಲ್ಡನ್ನ ನಾವು ಡಿಫೈನ್ ಮಾಡಿದ್ರೆ, ವೆಕ್ಟರ್ ಫೀಲ್ಡನ್ನ ಅದೇ ಎ ಮೇಲೆ ಒಂದು ಸಿಂಬಲ್, ಈ ರೀತಿ ಒಂದು ಡೈರೆಕ್ಷನ್ ಸಿಂಬಲ್ನ ಹಾಕಿ ವಿ ಡಿನೋಟ್ ಇಟ್ ಆಸ್ ಅ ವೆಕ್ಟರ್ ಎ ಬಿ ಈ ಥರ. ಅಥವಾ ಇನ್ನು ಕೆಲವರು ಜಸ್ಟ್ ಒಂದು ಲೈನ್ ಹಾಕ್ತಾರೆ, ಇನ್ನು ಕೆಲವರು ಕೆಳಗಡೆ ಲೈನ್ನ ಹಾಕ್ತಾರೆ. ಸೊ ಈ ಥರ ಡಿಫ್ರೆಂಟ್ ಕನ್ವೆನ್ಷನ್ಸ್ನ ಯೂಸ್ ಮಾಡ್ತಾರೆ. ನಾರ್ಮಲಿ ಈ ಆರೋ ಕನ್ವೆನ್ಷನನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೆ ವೆಕ್ಟರ್ ಅಂತ ಡಿಫೈನ್ ಮಾಡೋದಕ್ಕೆ. ಬಟ್ ಸ್ನೇಹಿತರೆ, ಭಾಳ ಹುಷಾರಾಗಿರಿ. ಏನು ಅಂತಂದರೆ ದಿಸ್ ಇಸ್ ದಿ ಪಿಟ್ಫಾಲ್. ಏನಾಗುತ್ತೆ ಅಂದರೆ ಮೆನಿ ಪ್ರಾಬ್ಲಮ್ಸ್ ಅರೈಸ್ ಆಗೋದೇ ಇಲ್ಲಿ. ಎಷ್ಟೋ ಸಲ ನಾವು ಒಂದು ವೆಕ್ಟರ್ಗೆ ಈ ರೀತಿ ಆರೋ ಹಾಕೋದನ್ನು ಮರೆತುಬಿಟ್ಟಿರ್ತೀವಿ. ಅದರಿಂದ ಅನಾಲಿಸಿಸ್ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಮೆನಿ ಎ ಟೈಮ್ಸ್ ಅನಲೈಸ್ಡ್ ಆಸ್ ಅ ಸ್ಕೇಲಾರ್. ಸೊ ನಾನು ಈ ಒಂದು ಆರೋ ಮಾರ್ಕನ್ನು ಐ ವಿಲ್ ಯೂಟಿಲೈಸ್ ಫಾರ್ ಡಿಸ್ಕಸಿಂಗ್ ವೆಕ್ಟರ್. ಸೊ ನಾರ್ಮಲ್ ಆಗಿ ಎ ಬಿ ಅಂತ ಬರೆದ ಅಂತಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ನಾವು ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್ ಅನ್ನು ನೋಡೋಣ. ಸೊ ವೆಕ್ಟರ್ ಆಲ್ಜಿಬ್ರಾ, ಸೊ ಸಮ್ನ ಮತ್ತು ಡಿಫರೆನ್ಸಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಇದೆಲ್ಲ ಆಲ್ಜಿಬ್ರಾ ಬಗ್ಗೆ ನೋಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ವಾಟ್ ಡಸ್ ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್ ಸೇಸ್ ಅಂತ ನೋಡೋಣ. ಸೊ ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್ ಏನು ಹೇಳುತ್ತೆ ಅಂತಂದರೆ, ಒಂದು ವೆಕ್ಟರ್ ಇತ್ತು ಅಂತಂದರೆ ಅದಕ್ಕೆ ಇನ್ನೊಂದು ವೆಕ್ಟರ್ ಆ್ಯಡ್ ಆಗುತ್ತೆ ಅಂತಂದರೆ, ಸೇ ದಿಸ್ ಇಸ್ ವೆಕ್ಟರ್ ಎ ಆ್ಯಂಡ್ ದಿಸ್ ಇಸ್ ವೆಕ್ಟರ್ ಬಿ ಅಂತ ಆದರೆ, ಇದು ಎರಡು ಡಿಫ್ರೆಂಟ್ ಡೈರೆಕ್ಷನಲ್ಲಿದೆ ಅಂತಂದರೆ ಒಂದು ಪ್ಲೇನಲ್ಲಿ, ದೆನ್ ದಿ ಸಮ್ ಆಫ್ ಟು ವೆಕ್ಟರ್ಸ್ ಈಸ್ ಗಾಟ್ ಬೈ ಕಂಪ್ಲೀಟಿಂಗ್ ದಿಸ್ ಪ್ಯಾರಲೋಗ್ರಾಮ್ ಆ್ಯಂಡ್ ದಿಸ್ ಡಯಾಗ್ನಲ್ ಏನಿದೆಯಲ್ಲ ಇದು ವಿಲ್ ರೆಪ್ರೆಸೆಂಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ ಅಂದ್ಬಿಟ್ಟು ದಿಸ್ ಇಸ್ ದಿ ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್. ಸೊ ಎರಡು ವೆಕ್ಟರ್ ಇದೆ, ಎರಡು ವೆಕ್ಟರ್ ಒಂದು ಪಾಯಿಂಟಲ್ಲಿ ಆ್ಯಡ್ ಆಗುತ್ತೆ ಅಂತಂದರೆ ಅದರ ಸಮೇಷನ್ ಅಥವಾ ಅದರದ್ದು ರಿಸಲ್ಟೆಂಟ್ ವೆಕ್ಟರ್ ಯಾವ ಡೈರೆಕ್ಷನಲ್ಲಿರುತ್ತೆ ಅಂತಂದರೆ ಆ ಪ್ಯಾರಲೋಗ್ರಾಮ್ನ ಕಂಪ್ಲೀಟ್ ಮಾಡಿ ಅದರ ಒಂದು ಡಯಾಗ್ನಲ್ ಏನಿದೆಯಲ್ಲ ಆ ಡಯಾಗ್ನಲ್ ಇಟ್ ವಿಲ್ ರೆಪ್ರೆಸೆಂಟ್ ದಿ ರಿಸಲ್ಟಿಂಗ್ ವೆಕ್ಟರ್. ಸೊ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಉದಾಹರಣೆಗೆ ಇದೊಂದು ರೋಡ್ ಅಂತ ಇಟ್ಕೊಳ್ಳೋಣ. ಸೊ ಹೀಗೆ ಇಲ್ಲೊಂದು ಕಾರ್ ಹೋಗ್ತಾ ಇರುತ್ತೆ ಇಲ್ಲಿ. ಸೊ ಕಾರ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಕಾರ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಸಪೋಸ್ ಈ ಕಡೆ ಇನ್ನೊಂದು ಪ್ಯಾರಲಲ್ ಲೇನ್ ಇದೆ ಇಲ್ಲಿ. ಇದು ಒಂದು ಲೇನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ಇದು ಲೇನ್ 2. ಸೊ ಈ ಲೇನ್ 2ನಲ್ಲಿ ಇಲ್ಲಿಂದ ಒಂದು ಇದು ಲೇನ್ 3, ಇದು ಲೇನ್ 4 ಅಂತ ಇಟ್ಕೊಳ್ಳೋಣ. ಸೊ ಈ ಲೇನ್ 4 ಕಡೆಯಿಂದ ಒಂದು ಗಾಡಿ ಅದರ ಒಂದು ಕಂಟ್ರೋಲ್ನ ತಪ್ಪಿ ಈ ಡೈರೆಕ್ಷನಲ್ಲಿ ಹೀಗೆ ಬರ್ತಾ ಇದೆ. ಸೊ ಬಂದಾಗ ಇದು ಈ ಸ್ಟ್ರೈಟ್ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಸಪೋಸ್ ಇದನ್ನು ಹಿಟ್ ಆಯಿತು ಅಂತ ಇಟ್ಕೊಳ್ಳೋಣ. ಸೊ ಇದು ಹಿಟ್ ಆಯಿತು ಅಂತಂದರೆ ಇದು ಏನೋ ಒಂದು ಸ್ಪೀಡ್ನಲ್ಲಿ ಹೀಗೆ ಹೋಗ್ತಾ ಇದೆ. ಸೇ ದಿ ಸ್ಪೀಡ್ ಈಸ್ ಅರೌಂಡ್ 90 km/h ಅಂತ ಇಟ್ಕೊಳ್ಳೋಣ. ದಿಸ್ ವೆಹಿಕಲ್ ಈಸ್ ಹಿಟ್ಟಿಂಗ್ ದಿಸ್ ಪಾಯಿಂಟ್ ವಿತ್ ಅ ಸ್ಪೀಡ್ ಆಫ್ ಸೇ 30 km/h ಅಂತ ಇಟ್ಕೊಳ್ಳೋಣ. ಸೊ ನಾವು ರಿಸಲ್ಟೆಂಟ್ ಫೋರ್ಸ್ ಅಂದರೆ ಈ ಒಂದು ಕಾರು ಯಾವ ಡೈರೆಕ್ಷನ್ಗೆ ತೂರು ಹೋಗುತ್ತೆ ಅನ್ನೋದನ್ನು ನಾವು ಲೆಕ್ಕ ಹಾಕಬೇಕು. ಅಂದರೆ ಇಟ್ ಈಸ್ ಅ ರಫ್ ಕ್ಯಾಲ್ಕುಲೇಷನ್. ಯಾಕೆಂದರೆ ಇದು 100% ಇದೇ ರೀತಿ ಆಗೋದಿಲ್ಲ. ನಿಮ್ಗೆ ಇಲ್ಲಿ ಗ್ರಾವಿಟಿ ಇರುತ್ತೆ, ಫ್ರಿಕ್ಷನ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಫ್ರಿಕ್ಷನ್ನು ಮತ್ತು ಗ್ರಾವಿಟಿ ಮತ್ತು ಇದರದ್ದು ಈ ಒಂದು ವೆಹಿಕಲ್ದು ವೆಯ್ಟು, ಈ ಒಂದು ವೆಹಿಕಲ್ದು ವೆಯ್ಟು, ಸೊ ಇದ್ರ ಮೇಲೆಲ್ಲನೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹವರ್ ಲೆಟ್ ಅಸ್ ಸಿ. ಆಮೇಲೆ ಇವರು ಬ್ರೇಕಿಂಗ್ ಹಾಕಿದಾಗ ಕ್ರಿಯೇಟ್ ಆಗುವಂಥ ಅಡಿಷ್ನಲ್ ಫ್ರಿಕ್ಷನ್ ಇವೆಲ್ಲನೂ.
ಒಂದು ಐಡಿಯಲ್ ಕಂಡೀಷನ್ನ ತೊಗೊಂಡು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದಿಸ್ ವರ್ಕ್ಸ್ ಅಂತ ಅಂದ್ಬಿಟ್ಟು. ಸೊ ನಾವು ದಿಸ್ ಇಸ್ ದಿ 30 km/h, ದಿಸ್ ಇಸ್ 90 km/h. ಅಂದರೆ ಹೀಗೆ ಬರುತ್ತೆ. ಇದು 90, ಇದು ಕಾರ್ದು, ಇದು ಹೀಗೆ 30, ಇದು ಒಂದು ಟಿಪ್ಪರ್ ಅಥವಾ ಒಂದು ಲಾರಿದು. ಸೊ ನಾವು ಈಕ್ವಲೆಂಟ್ಲಿ ಈ ಒಂದು ಕಾರು ಹೇಗೆ ತಳ್ಳಲ್ಪಡುತ್ತಪ್ಪ ಅಂತಂದರೆ, ನಾವು ಯು ನೀಡ್ ಟು ಕ್ಲೋಸ್ ದಿಸ್ ಪ್ಯಾರಲೋಗ್ರಾಮ್. ಸೊ ದಿಸ್ ವಿಲ್ ಬಿ ದಿ ಡೈರೆಕ್ಷನ್. ಸೊ ಈ ರೀತಿ ಫೋರ್ಸ್ ಹಾಕಲ್ಪಡುತ್ತೆ. ಅಂದರೆ ಇದು 90 km ಇರೋದ್ರಿಂದ ಇದು 30ನಲ್ಲಿ ಹೀಗೆ ಬಂದು ಹಿಂಗೆ ಹೊಡೆದಿರೋದ್ರಿಂದ ಈ ಕಾರು ಹೀಗೆ ಹೋಗ್ತಿದ್ದು ಈ ರೀತಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಟ್ ಗೋಸ್ ಇನ್ ಎ ಡಯಾಗ್ನಲಿ. ಅಂದರೆ ದ ಈಕ್ವಲೆಂಟ್ ಫೋರ್ಸ್ ಈ 90ಗೆ ಈ 30 ಆ್ಯಡ್ ಆಗಿ ಈಕ್ವಲೆಂಟ್ಲಿ ಇಟ್ ಗೋಸ್ ಇನ್ ದಿಸ್ ಡೈರೆಕ್ಷನ್. ಸೊ ದಿಸ್ ಈಸ್ ದಿ ಎ ಕೈಂಡ್ ಆಫ್ ಒಂದು ಪ್ರಾಕ್ಟಿಕಲ್ ಇಂಟರ್ಪ್ರಿಟೇಷನ್ ಆಫ್ ಎ ಪ್ಯಾರಲೋಗ್ರಾಮ್ ಲಾ. ಸೊ ನೀವು ಯಾವುದೋ ಒಂದು ಆಬ್ಜೆಕ್ಟನ್ನು ನೀವು ತಳ್ತಾ ಇದ್ದೀರಾ ಅಂತಂದರೆ, ಸೊ ಅದನ್ನು ತಳ್ಳೋವಾಗ ಆ ಕಡೆ ಸೈಡಿಂದ ಏನಾದ್ರು ಒಂದು ತಡಿತಾ ಇದೆ ಅಥವಾ ಏನೋ ಒಂದು ಇನ್ನೊಬ್ರು ಯಾರು ಅದೇ ಆಬ್ಜೆಕ್ಟ್ನ ತಳ್ತಾ ಇದ್ದಾರೆ ಅಂದರೆ ಈಕ್ವಲೆಂಟ್ ಫೋರ್ಸ್ ಮತ್ತು ಈಕ್ವಲೆಂಟ್ ಡೈರೆಕ್ಷನ್ ಯಾವ ಕಡೆಗೆ ಹೋಗುತ್ತೆ ಅಂತಂದರೆ ಅದನ್ನು ನೀವು ಅನಲೈಸ್ ಮಾಡಬೇಕು ಅಂದರೆ ದಿ ಪ್ಯಾರಲೋಗ್ರಾಮ್ ಲಾ ವಿಲ್ ಹೆಲ್ಪ್ ಯು. ಸೊ ಇಲ್ಲಿ ನಾನು 2 ಪ್ಲೇನಾರ್ ಆಬ್ಜೆಕ್ಟ್ಸ್ನ ತೊಗೊಂಡಿದ್ದೀನಿ. ಅಂದರೆ ಒಂದು ಸಿಂಗಲ್ ಪ್ಲೇನ್, ಹಿಯರ್ ಲೇನ್ ಇಸ್ ದಿ ಪ್ಲೇನ್. ಸೊ ಆ ಲೇನ್ ಮೇಲೆ 2 ಆಬ್ಜೆಕ್ಟ್ಸ್ ಹೀಗೆ ಹೋಗ್ತಾ ಇದೆ. ಸೊ ಅದ್ರ ಮೇಲೆ ಈ ಫೋರ್ಸನ್ನು ಅಥವಾ ಸ್ಪೀಡನ್ನು ಲೆಕ್ಕ ಹಾಕ್ಕೊಂಡು, ಇಂಪ್ಯಾಕ್ಟನ್ನು ಲೆಕ್ಕ ಹಾಕ್ಕೊಂಡು, ಆ ಇಂಪ್ಯಾಕ್ಟ್ ಮೇಲೆ ವೇರ್ ಇಟ್ ವಿಲ್ ಬಿ ಥ್ರೋನ್ ಅಂತ ಅಂದ್ಬಿಟ್ಟು ನಾವು ಇದು ಲೆಕ್ಕ ಹಾಕಿದ್ದೀವಿ. ಸೊ ಸಪೋಸ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆರ್ ಇನ್ ಡಿಫ್ರೆಂಟ್ ಪ್ಲೇನ್ಸ್, ಅಥವಾ ಇಫ್ ಯು ಗೋ ಫಾರ್ ಎ 3 ಡೈಮೆನ್ಷನಲ್ ಅನಾಲಿಸಿಸ್, ಇದು ಬರೀ ಒಂದು 2 ಡೈಮೆನ್ಷನಲ್ ಪ್ಲೇನ್ ಅನಾಲಿಸಿಸ್. ಈವನ್ 3 ಡೈಮೆನ್ಷನಲ್ ಅನಾಲಿಸಿಸಲ್ಲೂ ಕೂಡ ಈ ರೆಕ್ಟ್ಯಾಂಗ್ಯುಲರ್ ಏನು ಸಮೇಷನ್ ಏನಿದೆ, ಅಡಿಷನ್ ಆಫ್ 2 ವೆಕ್ಟರ್ಸ್, ಇಟ್ ವಿಲ್ ಹೋಲ್ಡ್ ಗುಡ್. ಇನ್ನೊಂದೇನಪ್ಪ ಅಂದರೆ ಈ ರೆಕ್ಟ್ಯಾಂಗ್ಯುಲರ್ ಅಡಿಷನ್ ಆಫ್ 2 ವೆಕ್ಟರ್ಸ್ ಇಟ್ ಈಸ್ ಕಾಮ್ಯುಟೇಟಿವ್ ಇನ್ it obeys the commutative law. ಸೊ ಹೇಗೆ ಅದನ್ನು ಒಂದು ಚೆಕ್ ಮಾಡಿ ನೋಡೋಣ. ಸೊ ಕಾಮ್ಯುಟೇಟಿವ್ ಲಾ ಏನು ಹೇಳುತ್ತೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈ ಥರ ಇತ್ತು ಅಂತಂದರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಅದೇ ರೀತಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಕ್ವಲ್ ಟು ಇದು ಅಸೋಸಿಯೇಟಿವ್ ಲಾ, ಇದು ಕಾಮ್ಯುಟೇಟಿವ್ ಲಾ. ಸೊ ಎರಡನ್ನೂ ನಾವು ಇಲ್ಲಿ ಅನಲೈಸ್ ಮಾಡೋಣ. ಸೇ ದಿಸ್ ಈಸ್ ಮೈ ವೆಕ್ಟರ್ ಎ ಆ್ಯಂಡ್ ದಿಸ್ ಈಸ್ ಮೈ ವೆಕ್ಟರ್ ಬಿ ಅಂತ ಇಟ್ಕೊಳ್ಳೋಣ. ಸೊ ವೆಕ್ಟರ್ ಎ ಪ್ಲಸ್ ಬಿ ಅಂತಂದರೆ ಇದೆರಡನ್ನು ಆ್ಯಡ್ ಮಾಡ್ತೀವಿ, ದಿಸ್ ಇಸ್ ದಿ ಈಕ್ವಾಲೆಂಟ್. ಸೊ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಅಂದರೂ ಕೂಡ ಅದೇ ಆಗುತ್ತೆ. ಸೊ ಬೇಸಿಕಲಿ ಇಟ್ ಈಸ್ ಕಾಮ್ಯುಟೇಟಿವ್ ಇನ್ ನೇಚರ್. ಸೊ ಲೆಟ್ ಅಸ್ ಗೋ ಟುವರ್ಡ್ಸ್ ದಿಸ್ ಅಸೋಸಿಯೇಷನ್. ಅಂದರೆ 3 ವೆಕ್ಟರ್ನ ತೊಗೊಂಡು ನಾವು ಇದನ್ನು ಅನಲೈಸ್ ಮಾಡೋಣ. ಸೊ ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ, ಇದು ವೆಕ್ಟರ್ ಸಿ. ವೆಕ್ಟರ್ ಬಿ plus vector c will be vector b plus c. So this is vector b plus vector c. Vector a plus of vector b plus c will be finally this one. So this is vector a plus vector b plus vector c. So now the other way around check ಮಾಡೋಣ. ಈಗ ಸೇಮ್ ಡ್ರಾಯಿಂಗ್, ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ. ಸೊ ವೆಕ್ಟರ್ ಎ ಪ್ಲಸ್ ಬಿ, ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ. ಸೊ ವೆಕ್ಟರ್ ಎ ಪ್ಲಸ್ ಬಿ ವಿಲ್ ಬಿ ಇನ್ನಷ್ಟು ಬೆಂಡ್ ಆಗುತ್ತೆ.
So this will be the equivalent vector a plus b. Now vector a plus b plus c. Vector a plus b plus c will be this. So ನೀವು ನೋಡಬಹುದು vector a plus b plus c is this, and the same is vector a plus of b plus c. So ಇದು associative ಆಗಿದೆ. Then scalar multiplication. So ಒಂದು ಸ್ಕೇಲಾರ್ನ ನೀವು ಈ ವೆಕ್ಟರ್ಗೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಂತಂದರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಟು ಎ ವೆಕ್ಟರ್ ಅಡಿಷನ್ is equal to scalar into every vector. ಸೊ ಇದು ಕೂಡ ಪಾಸಿಬಿಲಿಟಿ ಇದೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ವೆಕ್ಟರ್ಗೆ ಇದು ವೆಕ್ಟರ್ ಎ, say this is vector b. So ಇದಕ್ಕೆ 3 into vector a ಅಥವಾ 2 into vector a plus vector b is equal to 2 into vector a plus 2 into vector b. ಸೊ ಅಂದರೆ 2 into vector a ಅಂದರೆ 2 ಸಲ ವೆಕ್ಟರ್ ಎನ ನಾವು ಹಾಕಿದ್ರೆ, ಸೊ ದಿಸ್ ಇಸ್ a plus b. ಸೊ ಇದು 1a, ಇದು 2a, ಅದೇ ರೀತಿ ಇದು 1b, ಇದು 2b ಮಾಡಿದ್ರೆ ದಿಸ್ ವಿಲ್ ಬಿ ದಿ ರಿಸಲ್ಟೆಂಟ್ ವಿಲ್ ಬಿ 2 into a plus 2 into b. ಅಂದರೆ ಇದು ಏನಿರುತ್ತೋ ಇದರ ಲೆಂತನ್ನು ನಾವು ಡಬಲ್ ಮಾಡಿದ್ರೆ ಇಲ್ಲಿ, ಸೊ ಯಾವ ರೀತಿ ಬರುತ್ತೆ ಅಂತಂದರೆ ನಾವು ನೋಡಿದ್ರೆ, ಸೊ ದಿಸ್ ವಿಲ್ ಬಿ a plus b. ದಿಸ್ ವಿಲ್ ಬಿ 2 times ದಿ a plus b. ಯಾಕಂದರೆ ಇಲ್ಲೂ ಕೂಡ ನಿಮಗೆ ಡಬಲ್ ಆಗಿದೆ, ಇಲ್ಲೂ ಕೂಡ ನಿಮಗೆ ಡಬಲ್ ಆಗಿದೆ. ಸೊ ದಿಸ್ ವಿಲ್ ಬಿ 2 times ದಿ ರಿಸಲ್ಟೆಂಟ್. ಸೊ ದಿಸ್ ಇಸ್ ದಿ ರಿಸಲ್ಟೆಂಟ್, ದಿಸ್ ವಿಲ್ ಬಿ 2 times ದಿ ರಿಸಲ್ಟೆಂಟ್. ಸೊ ಇದು ಒಂದು ವೆಕ್ಟರ್ ಆಲ್ಜಿಬ್ರಾನಲ್ಲಿ ಇರೋವಂಥ ಒಂದು ಬೇಸಿಕ್ ವೆಕ್ಟರ್ ಸಮೇಷನ್ ಮೇಲೆ ಇರೋವಂಥ ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ಸ್ನ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಫರ್ದರ್, ಸೊ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ನಮಗೆ ಏನು ಮಲ್ಟಿಪ್ಲಿಕೇಶನ್, ವೆಕ್ಟರ್ ಮಲ್ಟಿಪ್ಲಿಕೇಶನ್ನು, ಡಾಟ್ ಪ್ರಾಡಕ್ಟು, ಕ್ರಾಸ್ ಪ್ರಾಡಕ್ಟು, ಇದೆಲ್ಲನೂ ಇದರ ಒಂದು ಫೀಲ್ಡ್ ಇಂಟರ್ಪ್ರಿಟೇಷನ್, ಇದರ ಒಂದು ಇಂಟರ್ಪ್ರಿಟೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್.